ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ನನಗೆ ರಾಜ್ಯದ ಎಲ್ಲ ವಕೀಲ ಬಾಂಧವರು ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ವಕೀಲರ ಪರವಾಗಿ ಕ್ರಿಯಾತ್ಮಕ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಹಿರಿಯ ವಕೀಲ ಹೋರಾಟಗಾರ ಮಲ್ಲಿಕಾರ್ಜುನ ಬೃಂಗಿಮಠ ಅವರು ರಾಜ್ಯದ ಎಲ್ಲ ವಕೀಲರಲ್ಲಿ ಮನವಿ ಮಾಡಿಕೊಂಡರು. ಮುದ್ದೇಬಿಹಾಳ ಪಟ್ಟಣದ ನ್ಯಾಯವಾದಿಗಳ ವಿಶ್ರಾಂತಿಯ ಕೊಠಡಿಯಲ್ಲಿ ಚಕ್ರವರ್ತಿ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ತಮ್ಮ ಹೋರಾಟದ ಅನುಭವಗಳು, ಅವರ ಕ್ರಿಯಾತ್ಮಕ ಸಾಧನೆಗಳ ಕುರಿತು ವಿವರಿಸಿ ಈ ಚುನಾವಣೆಯಲ್ಲಿ ತಾವು ಆಯ್ಕೆಯಾದರೆ ಎಲ್ಲ ವಕೀಲರಿಗೆ ಯಾವೆಲ್ಲ ಅನುಕೂಲಗಳನ್ನು ಕಲ್ಪಿಸುವುದಾಗಿ ತಿಳಿಸಿದರು. ಸನ್ಮಾನ್ಯ ಎಲ್ಲ ನಮ್ಮ ವಕೀಲ ಬಾಂಧವರಲ್ಲಿ ನಿಮ್ಮ ಸ್ನೇಹಿತ, ಹೋರಾಟಗಾರ, ಸಾಹಿತಿ ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಬೃಂಗಿಮಠ ಎಂಬ ನನ್ನ ನಮಸ್ಕಾರ. ಸಹೃದಯರೇ, ಬರುವ ಮಾರ್ಚ್ 11ನೇ ತಾರೀಕಿನಂದು ನಡೆಯಲಿರುವ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ತಮ್ಮೆಲ್ಲರೂ ಆಶೀರ್ವಾದ ನಮಗೆ ಮಾಡಬೇಕು ಅಂತಕ್ಕಂಥ ವಿನಮ್ರ ಮನವಿಯೊಂದಿಗೆ ನಾನು ಮುದ್ದೇಬಿಹಾಳಕ್ಕೆ ಆಗಮಿಸಿದ್ದೇನೆ. ಮುದ್ದೇಬಿಹಾಳದಲ್ಲಿ ಹಲವಾರು ಗೆಳೆಯರನ್ನು ಕಂಡಿದ್ದೇನೆ. ಇನ್ನೊಮ್ಮೆ ಸಹ ಮುದ್ದೇಬಿಹಾಳಕ್ಕೆ ಆಗಮಿಸಿ ಇಡೀ ಭಾರತದ ಎಲ್ಲ ಸದಸ್ಯರೊಂದಿಗೆ ಮಾತಾಡ್ತಕ್ಕಂಥ ಅಭಿಲಾಷ, ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ವಿಶೇಷವಾಗಿ ನಾನೊಬ್ಬ ಉತ್ತರ ಕರ್ನಾಟಕದ ಹೋರಾಟಗಾರನಾಗಿ ನಿಮಗೆಲ್ಲ ಗೊತ್ತಿರುವಂತೆ ಉತ್ತರ ಕನ್ನಡ ಭಾಗದಲ್ಲಿ ಹೈಕೋರ್ಟ್ ಚಳವಳಿ ಕಟ್ಟುವಾಗ, ಉತ್ತರ ಕನ್ನಡದಲ್ಲಿ ಹೈಕೋರ್ಟ್ ಆಗಬೇಕು, ಪೀಠ ಆಗಬೇಕು ಅಂತ ಸ್ಥಾಪನೆ ಮಾಡುವಾಗ ಅಮರಣ ಉಪಸತ್ತರ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನಾಗಿದ್ದು ತಮ್ಮೆಲ್ಲ ಗೊತ್ತಿರ್ತಕ್ಕ ಸಂಗತಿ ಅಂತ ಭಾವಿಸಿದ್ದೇನೆ. ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಎ ಸ್ಕೀಮ್, ಬಿ ಸ್ಕೀಮ್ ನೀರಾವರಿ ಹೋರಾಟ ಆಯಿತು. ಸುಮಾರು 26-27 ವರ್ಷಗಳಿಂದ ಸುದೀರ್ಘವಾಗಿರ್ತಕ್ಕಂಥ ಹೋರಾಟಗಾರಿರ್ತಕ್ಕಂಥ ಭಾಳಷ್ಟು ಜನರು ದೊಡ್ಡ ದೊಡ್ಡ ಹೋರಾಟಗಾರರ ಜೊತೆ ಇವತ್ತಿಲ್ಲ ನಮ್ಮ ಜೊತೆಗೆ ಭೀಮ್ಸಿ ಕಲ್ಲದಿಯವರಾಗಿರ್ಬೋದು, ಉಪಾಧ್ಯಾಯರಾಗಿರ್ಬೋದು, ಕಂಠೀರಾವ್ ಕುಲ್ಲೋಳಿ ಆಗಿರ್ಬೋದು, ಘನಶ್ಯಾಮ್ ತೋಷ್ಣಿವಾಲ್ ಆಗಿರ್ಬೋದು, ವಿಶ್ವನಾಥ್ ಭಾವೆ ಆಗಿರ್ಬೋದು, ಇನ್ನಿತರ ಇಡೀ ಜಿಲ್ಲೆಯ ಪ್ರಾಮಾಣಿಕ ಹೋರಾಟಗಾರರ ಜೊತೆ ಹೋರಾಟವನ್ನು ಮಾಡುವ ಮೂಲಕ ಆ ಹೋರಾಟ ಸಮಿತಿಯ ಸ್ಪೋಕ್ಸ್ ಪರ್ಸನ್ ಆಗಿ ನಾನು ಕೆಲಸ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮಗೆ ಬಾಗಲಕೋಟೆಯಿಂದ ಇವತ್ತು ಇಂಡಿಯವರೆಗೂ ಕೂಡ ನೀರಾವರಿ ಆಗಿರ್ತಕ್ಕಂಥದ್ದು, ಅದರ ಪ್ರತಿಫಲ ಕೂಡ ಜನರು ಪಡಿತಾ ಇರೋದು ನಮಗೆ ಹೆಮ್ಮೆ ಅನ್ನಿಸ್ತದೆ, ಅದು ಸಂತೋಷ ಕೂಡ ಅನಿಸ್ತದೆ. ಅದೇ ರೀತಿಯಾಗಿ ಬ್ರಾಡ್ಗೇಜ್ ಅಂದರೆ ಮೀಟ್ರ್ ಗೇಜ್ ಆಗಿತ್ತು. ಒಂದು ದೊಡ್ಡ ಎಕ್ಸ್ಪ್ರೆಸ್ಸು ಬೆಂಗಳೂರಿಗೆ ಹೋಗಬೇಕಾದ್ರೆ ನಮ್ಮ ಹತ್ರ ರೈಲ್ವೆ ಇರಲಿಲ್ಲ. ಎಲ್ಲಿಂದ ಕಲಬುರಗಿಯಿಂದ, ಬೇರೆ ಗದಗದಿಂದ ಹೋಗ್ತಿದ್ವಿ. ಈಗ ನಾವು ಬ್ರಾಡ್ಗೇಜನ್ನು ಹೋರಾಟ ಮಾಡಿ ಸುದೀರ್ಘವಾಗಿ ನಡೆದಿರ್ತಕ್ಕಂಥ ಬ್ರಾಡ್ಗೇಜ್ ಹೋರಾಟ ಸಮಿತಿಗೆ ಸಾಕಷ್ಟು ಜನರ ಕೊಡುಗೆ ಇದೆ ಜಿಲ್ಲೆ. ಅದರಲ್ಲಿ ಕೂಡ ದಿನನಿತ್ಯವೂ ಕೂಡ ನಾನು ಗಾಂಧಿ ಚೌಕಲ್ಲಿ ನಿಂತು ಸುಮಾರು ತಿಂಗಳು ಅಂದರೆ 3 ತಿಂಗಳುಗಳ ಕಾಲ ನಾವು ಹೋರಾಟ ಮಾಡಿ, ಭಾಷಣವನ್ನು ಮಾಡಿ, ಜನರನ್ನು ಎಬ್ಬಿಸಿ ಓಣಿಯನ್ನು ತಿರುಗಿ ಇವತ್ತು ನಾವು ಬ್ರಾಡ್ಗೇಜನ್ನು ಪಡೆದಿದ್ದೇವೆ. ಅದರ ಪ್ರತಿಫಲವಾಗಿ ಜನರು ರೈಲ್ವೆಯಲ್ಲಿ ಹೋಗ್ತಾ ಇರೋದು ಒಂದು. ಇನ್ನೆರಡನೇದಾಗಿ ತಮಗೆ ನಾನು ಮೂಲತಃ ಹೋರಾಟದ ಬಂದಿರ್ತಕ್ಕಂಥ ವ್ಯಕ್ತಿ. ಇವತ್ತು ಡ್ರಾಯಿಂಗ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಇರಲಿಲ್ಲ, ಸಂಗೀತ ಟೀಚರ್ಸ್ ಅಪಾಯಿಂಟ್ಮೆಂಟ್ ಇರಲಿಲ್ಲ, NTC ಟೀಚರ್ಸ್ ಅಪಾಯಿಂಟ್ಮೆಂಟ್ ಇರಲಿಲ್ಲ, TCS ಟೀಚರ್ಸ್ ಅಪಾಯಿಂಟ್ಮೆಂಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಸರ್ಕಾರ ವಿರುದ್ಧ ಚಳವಳಿಯನ್ನು ಕಟ್ಟಿ ನಿರುದ್ಯೋಗಿಗಳ ಒಂದು ಸಂಘಟನೆ ಹುಟ್ಟುಹಾಕಿ ಆ ಸಂಘಟನೆ ಮೂಲಕ 50-60 ಸಾವಿರ ಜನರನ್ನು ಅನಂತರ ಸರ್ಕಾರ ಬೆಂಗಳೂರಿಗೆ ಕರೆದೊಯ್ದು ಹೋರಾಟ ಮಾಡಿ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಸಾವಿರಾರು ಜನ ನೇಮಕಾತಿ ಆಗಿದ್ದು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಅದು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಬಂದಿರೋದು ತಾವೆಲ್ಲ ತೆಗೆದು ನೋಡ್ಬೋದು. ಹೀಗೆ ಒಬ್ಬ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥ ನಾನು ಇವತ್ತು ಉತ್ತರ ಕರ್ನಾಟಕದ ಏನಾದರೂ ಅನ್ಯಾಯ ಆದಾಗ ಗಟ್ಟಿಯಾಗಿ ಧ್ವನಿ ಎತ್ತಿ ನಿಲ್ತೇನೆ ಅಂತಕ್ಕಂಥ ಅಭಿಮಾನ ನನ್ನಲ್ಲಿದೆ. ಆ ಅಭಿಮಾನದ ಜೊತೆ ಇವತ್ತು ವಕೀಲರು ಕೂಡ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇವತ್ತು ವಕೀಲರ ಕಲ್ಯಾಣ ನಿಧಿ ಎಷ್ಟಿದೆ? ಒಬ್ಬ ಸೀನಿಯರ್ಸ್ ವಕೀಲರಾದರೆ 8 ಲಕ್ಷ, ಜೂನಿಯರ್ಸ್ ವಕೀಲರಿಗೆ ಏನಾದರೆ 4 ಲಕ್ಷ. ಇದು ತಾರತಮ್ಯ ಮೊದಲು ಹೋಗಬೇಕು. ಎಲ್ಲರ ಪ್ರಾಣ ಅಂದರೂ ಒಂದೇ, ದೊಡ್ಡವರು ಸಾಯಲಿ, ಚಿಕ್ಕವರು ಸಾಯಲಿ ಒಂದೇ. ಆ ಹಿನ್ನೆಲೆಯಲ್ಲಿ ಸುಮಾರು 35 ಲಕ್ಷವರೆಗೂ ನಮ್ಮ ವಕೀಲರ ವಿಮೆ ಆಗಬೇಕು ಪರಿಷತ್ತಿಂದ ಅಂತಕ್ಕಂಥ ವಿನಮ್ರವಾದ ಮನವಿ ಕುರಿತು ನಾನು ಹೋರಾಟ ಮಾಡಲಿಕ್ಕೆ ನಾನು ಸಿದ್ಧರಿದ್ದೇನೆ. ಅದು ಹೋರಾಟ ಮಾಡಬೇಕು. ಇನ್ನೆರಡನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಭವನಗಳಿವೆ, ಇವತ್ತು ಬೇರೆ ಬೇರೆ ಸಮುದಾಯಗಳ ಭವನಗಳಿವೆ, ಆದರೆ ನಮ್ಮ ವಕೀಲರ ಭವನ ಇಲ್ಲ ಅನ್ನೋ ಒಂದು
ಕೂಗು ಕೊರಗು ನಮ್ಮಲ್ಲಿದೆ. ಆ ಕೊರಗನ್ನು ತೆಗೆದು ಕರ್ನಾಟಕದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ವಕೀಲರ ಭವನ ಮಾಡಬೇಕು ಅಂತಕ್ಕಂಥ ಒಂದು ಕನಸಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿರ್ತಾರೆ, ಬಡ LLB ಮುಗಿಸಿರ್ತಾರೆ, ಬಡವರಾಗಿ ರಿಜಿಸ್ಟ್ರೇಷನ್ ಮಾಡಿ ಬಂದಿರ್ತಾರೆ. ಅವರು ಸಿಟಿಗಳಲ್ಲಿ ಕೋರ್ಟ್ ಇರೋದಲ್ಲಿ ಹಳ್ಳಿಗಳಲ್ಲಿಲ್ಲ, ಗ್ರಾಮ ನ್ಯಾಯಾಲಯಗಳು ಇನ್ನೂ ಬರಬೇಕು, ಇನ್ನೂ ಬಂದಿಲ್ಲ. ಆದರೆ ತಾಲೂಕುಗಳಲ್ಲಿ ಜಿಲ್ಲೆಗಳ ಕೇಂದ್ರಗಳಲ್ಲಿ ನ್ಯಾಯಾಲಯಗಳಿವೆ. ಎಷ್ಟೋ ಬಡ ವಿದ್ಯಾರ್ಥಿ LLB ಮುಗಿಸಿರೋ ವಿದ್ಯಾರ್ಥಿ ತಾಲೂಕಾ ಪ್ಲೇಸಿಗೆ ಬಂದು ಜಿಲ್ಲಾ ಪ್ಲೇಸಿಗೆ ಬಂದು ರೂಮ್ ಹಿಡಿದು ಬಾಡಿಗೆ ಹಿಡಿದು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಸಾಧ್ಯ ಇಲ್ಲ. ಯಾಕಂದರೆ ಫಸ್ಟ್ ಜೂನಿಯರ್ಸ್ ಬಂದಾಗ ಅರ್ನಿಂಗ್ ಇರೋಂಗಿಲ್ಲ ಅಂತ. ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ವಕೀಲರ ಒಂದು ಪರ್ಸ್ನಲ್ ಆಗಿ ವಕೀಲರದೇ ಹಾಸ್ಟೆಲ್ ಆಗಬೇಕು. ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಹೇಗಿದೆಯಲ್ಲ ಹಾಗೆ ಏನು ಹಾಸ್ಟೆಲ್ಗಳ ವಿದ್ಯಾರ್ಥಿಗಳಿಗೋಸ್ಕರ ವಕೀಲರಿಗೋಸ್ಕರ ಹಾಸ್ಟೆಲ್ ಮಾಡಬೇಕು. ಆ ಹಾಸ್ಟೆಲ್ನ ಗೌರ್ಮೆಂಟ್ ನಿಯಂತ್ರಣದಲ್ಲೇ ಇರಬೇಕು ಅಂತ. ಅದು ಖರ್ಚು, ಊಟ, ವಸತಿ ಎಲ್ಲವನ್ನು ಸರ್ಕಾರ ನೋಡ್ಕೊಳ್ಬೇಕು. 1 ವರ್ಷದಿಂದ 5 ವರ್ಷದವರೆಗೆ ವಕೀಲಿಕೆ ಪಡ್ತಕ್ಕಂಥ ಯುವಕರಿಗಾದರೆ ಖಂಡಿತ ಒಬ್ಬ ಗ್ರಾಮೀಣ ಮಟ್ಟದ ಬಡ ಯುವಕ ಅವನು ಬೆಳೀಲಿಕ್ಕೆ ಸಾಧ್ಯ ಇದೆ. ಅವನು ವಕೀಲಿಕೆ ಮಾಡಿ ಬೆಳೆದ. ಇವತ್ತು ಎಕ್ಸಾಂಪಲ್ ಆಗಿ ಮುದ್ದೇಬಿಹಾಳ ತಾಲೂಕಿನವರಾಗಿರ್ಬೋದು, ಕಲಬುರಗಿ ಜಿಲ್ಲೆಯವರಾಗಿರ್ಬೋದು, ಬೀದರ್ದವರಾಗಿರ್ಬೋದು, ಹುಬ್ಬಳ್ಳಿಯವರಾಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕದ ಮೂಲೆಯ ಸಣ್ಣ ಹಳ್ಳಿಯಿಂದ ಇಂಡಿ ತಾಲೂಕಿನ ಚಡಚಿಣದಲ್ಲಿ ಆಗಿರ್ಬೋದು, ಅಲ್ಲಿ ಓದಿರೋದ ಹುಡುಗ ನಾನು ದೊಡ್ಡ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು, ಬೆಂಗಳೂರಿಗೆ ಹೋಗಬೇಕು ಅಥವಾ ಡಿಸ್ಟಿಕ್ಕು ಪ್ಲೇಸಿಗೆ ಬರಬೇಕು ಅಂತ ಮನಸ್ಸು ಮಾಡಿರ್ತಾನೆ. ಆದರೆ ನೀವು ಮನೆ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಅಲ್ಲಿ ಬಾಡಿಗೆ ಹಿಡಿದಿರಲಿಕ್ಕೆ ಆಗಲ್ಲ. ಎಷ್ಟೋ ನಾವು ಅನುಭವಿಸಿದ್ದೇವೆ, ಬೇರೆಯವರು ಅನುಭವಿಸಿದ್ದನ್ನು ಸಹ ನಾವು ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ವಕೀಲ ಹಾಸ್ಟೆಲ್ಗಳಾದರೆ ಖಂಡಿತವಾಗಿ ಯುವಶಕ್ತಿಗೆ, ಅಂದರೆ ಬಡತನದ ಬಂದಿರತಕ್ಕಂಥ ಮಧ್ಯಮ ವರ್ಗದಿಂದ ಬಂದಿರತಕ್ಕಂಥ ಜನಾಂಗಕ್ಕೆ ಖಂಡಿತ ಅನುಕೂಲ ಆಗ್ತದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಸಮಾನತೆ ಹೋರಾಟ ಕೂಡ ಬರ್ತದೆ. ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಉದ್ಯೋಗ ಅವಕಾಶದ ವ್ಯವಸ್ಥೆ ಬರ್ತಕ್ಕಂಥ ನನ್ನ ಭಾವನೆ. ಇನ್ನು ಮುಖ್ಯವಾಗಿ ಹೇಳಬೇಕಾದ್ರೆ ಇವತ್ತು ಭಾಳಷ್ಟು ಯುವಕರಿಗೆ ವೃತ್ತಿ ಕೌಶಲ್ಯ ಕಲಿಸೋದು ಭಾಳ ಗತ್ತಿದೆ. ನಮ್ಮ ವಕೀಲ ಯುವಕರಿಗೆ ವೃತ್ತಿ ಕೌಶಲ್ಯದ ಬಗ್ಗೆ ಕಾಲೇಜಾಗಿ ಓದಿ ಬಂದಿರ್ತಾರೆ. ಪ್ರಾಕ್ಟಿಕಲ್ ಏನೇನು ಪ್ರಾಬ್ಲಮ್ ಮಾಡ್ಬೋದು ಅನ್ನತಕ್ಕಂಥದ್ದನ್ನು ಟೀಚಿಂಗ್ ಮಾಡೋದು ಕೊರತೆ ಇದೆ. ನಾನು ಆರ್ಟ್ಸ್ ಬಂದರೆ ಅದನ್ನು ಮಾಡ್ತೇನೆ. ಇವತ್ತು AI ದುನಿಯಾದಲ್ಲಿದ್ದೇವೆ ನಾವು. ಇವತ್ತು AI ದುನಿಯಾ ಅಂದರೆ AI ಟೆಕ್ನಾಲಜಿಯಲ್ಲಿದ್ದೇವೆ. ಇವತ್ತು ಒಂದು ಕಾರ್ಡ್, ಬಾರ್ ಕೌನ್ಸಿಲ್ ಕಾರ್ಡ್ ಇವತ್ತು ಮೆಂಬರ್ ಆದರೆ ಇವತ್ತು ಇಮಿಡಿಯೇಟಾಗಿ ಆನ್ಲೈನಲ್ಲಿ ಬರಬೇಕು. ಏನೇ ಒಂದು ಲೆಟರ್ ಬರೋದು ಆನ್ಲೈನ್ ಇರಬೇಕು. ಅಷ್ಟೇ ಅಲ್ಲ, ಬಾರ್ ಕೌನ್ಸಿಲಲ್ಲಿ ವಕೀಲರ ಎಲ್ಲ ಕಡತಗಳನ್ನು ಆನ್ಲೈನ್ ಮೂಲಕ ಸ್ಕ್ಯಾನಿಂಗ್ ಮಾಡಿಸಿ ಒಂದು ಬಟನ್ ಹೊಡೆದ್ರೆ ಅವ್ರು ಕಡತ ಸಿಗಬೇಕು. ಆ ರೀತಿ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಸುಸಜ್ಜಿತ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ನಂದು ಕನಸಿದೆ. ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ ಪೀಠ ಆಗಬೇಕು. ಮುಖ್ಯವಾಗಿ ಏನಾಗಿದೆ, ಈಗ ನಾವು ಹೈಕೋರ್ಟ್ ಪೀಠ ಸಮೀಪ ಆಗಿದೆ. ಈಗ ಕಲಬುರಗಿಯಲ್ಲಿ ಧಾರವಾಡಕ್ಕೆ ಒಂದು ಹೈಕೋರ್ಟ್ ಪೀಠ ಎಷ್ಟೋ ಜನರಿಗೆ, ರೈತರಿಗೆ ಅನುಕೂಲ ಆಗಿದೆ. ಡೈರೆಕ್ಟ್ ಅವರೇ ಹೈಕೋರ್ಟ್ ನೋಡ್ತಾರೆ. ಹಿಂದೆ ಯಾವಾಗ ಇರಲಿಲ್ಲ, ಯಾರೋ ಒಬ್ಬರು ನಮ್ಮಂಥ ವಕೀಲರಿಗೆ ಕೊಡೋದು, ಅವರು ಹೋಗಿ ಕೊಡೋದು. ಹೈಕೋರ್ಟ್ ಎಲ್ಲಿತ್ತು ಅಂತ ದೂರ ಅನಿಸಿತ್ತು, ಅಂದ್ರೆ ಚಂದ್ರಮಾನ ಎಷ್ಟು ದೂರ ನಾಟ್ ಅನಿಸಿತ್ತು ಜನರಿಗೆ ಭಾವನೆ. ಆದರೆ ಇವತ್ತು ಸಮೀಪದ ಭಾವನೆ ಬಂದಿದೆ. ಅದೇ ರೀತಿಯೇ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದ್ರೆ ಎಷ್ಟೋ ತೊಂದರೆ ಇದೆ. ಸುಪ್ರೀಂ ಕೋರ್ಟ್ ಪೀಠ ಅದು ಇಡೀ ವಿಶ್ವದಲ್ಲಿ ಹೆಸರು ಮಾಡಿರ್ತಕ್ಕಂಥ ಬೆಂಗಳೂರಿನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಪೀಠ ಆಗಬೇಕಂತ ಚಳವಳಿ ಈಗ ಅಗತ್ಯ ಇದೆ. ನಾನು ಈ ಒಂದು ಬಾರ್ ಕೌನ್ಸಿಲಿಗೆ ಆರಿಸಿ ಬಂದರೆ ಖಂಡಿತ ಚಳವಳಿ ಕಟ್ತೀನಿ ಮತ್ತು ಅಭಿಮಾನದಿಂದ ಹೇಳ್ತೀನಿ. ನಾವು ಯಾವ್ಯಾವ ಚಳವಳಿ ಕಟ್ಟಿವೋ ಎಲ್ಲ ಚಳವಳಿಯನ್ನು ನಾವು ಯಶಸ್ವಿಯಾಗಿವಿ. ಮತ್ತು ವಿಶೇಷವಾಗಿ ಜೇವರ್ಗಿಯಿಂದ ವಿಜಯಪುರವರೆಗೂ ಏನು ರಸ್ತೆ ಆಗಿದೆ, ಆ ರಸ್ತೆ ಭಾಳ, ನಾನು 27 ವರ್ಷಗಳ ಹಿಂದೆ ಆ ರಸ್ತೆ ಕಲ್ಲುಗಳು, ದಿಂಗುಗಳು, ತಗ್ಗುಗಳು ನೋಡಿ ದಿಗ್ಭ್ರಮೆ ಆಗಿದ್ದೆ. ನಾನು ಒಬ್ಬ ಅವಾಗ ನಾನು ಪತ್ರಕರ್ತನೂ ಸಹ ಆಗಿದ್ದೆ. ಏನೋ ವಕೀಲರಾಗಲಾರ್ದ ಮೊದಲು ಅಂಥ ಸಂದರ್ಭದಲ್ಲಿ ನೋಡಿದ್ದೆ. ಆವಾಗ ನಾನು ಹೋರಾಟ ಮಾಡುವಾಗ ನನ್ನ ಹೋರಾಟದಲ್ಲಿ ಕೂಡ ಅದೊಂದು ಹೋರಾಟ ಇಟ್ಕೊಂಡು ಆ ರಸ್ತೆ ನಿರ್ಮಾಣ ಆಗಬೇಕು ಅಂತೇಳಿ ಸಾಕಷ್ಟು ಚಳವಳಿ ಮಾಡಿ ಮನವಿ ಪತ್ರಗಳನ್ನು ಬರೆದು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿ ಪ್ರತಿಫಲವಾಗಿ ಇವತ್ತು ನೀವು ನೋಡ್ಬೋದು ನ್ಯಾಷನಲ್ ಹೈವೇ ಆಗಿದೆ. ನ್ಯಾಷನಲ್ ಹೈವೇ ಕನ್ವರ್ಟ್ ಮಾಡಿಸಿ. ಅದೇ ರೀತಿಯಾಗಿ ಬೀದರ್ಗೂ ಮತ್ತು ಕಲಬುರಗಿಗೂ ಈ ಟ್ರೈನಿನ ಸಂಪರ್ಕ ಇರಲಿಲ್ಲ, ಪಟ್ರಿಗಳ ಸಂಪರ್ಕ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕಲಬುರಗಿಗೂ ಮತ್ತು ಬೀದರ್ಗೂ ಟ್ರೈನ್ ಆಗಬೇಕಂತಕ್ಕಂಥ ಹೋರಾಟವನ್ನು ಮಾಡಿದ್ದೇನೆ. 1-2 ಹೋರಾಟ ಎಷ್ಟು ಹೇಳಿ ಸ್ನೇಹಿತರೆ. ಇವತ್ತು ನಾನೊಬ್ಬ ಉತ್ತರ ಕರ್ನಾಟಕ ಅಂತ ಇಡೀ ಬೆಳಿಬೇಕು, ಜನ ಬೆಳಿಬೇಕು, ಉತ್ತರ ಕರ್ನಾಟಕ ಬೆಳಿಬೇಕು, ಇಲ್ಲಿಯ ಜನ ಎದ್ದೇಳಬೇಕು, ಕೆಚ್ಚೆ ಹೇಳಬೇಕು, ಗಟ್ಟಿಯದೆಯಾಗಿ ನಾವು ಜವರಿದಿಂದ ತೋರಿಸ್ಬೇಕು ತಕ್ಕ ಶಕ್ತಿಯನ್ನು ನಾನು ಜನರಿಗೆ ತೋರಿಸಿದ್ದೀನಿ ಅಂತಕ್ಕಂಥ ಅಭಿಮಾನದ ಮಾತುಗಳ ಜೊತೆ ಇವತ್ತು ಎಷ್ಟೋ ಜನ ನಮ್ಮಲ್ಲಿ ವಕೀಲರು 50 ವರ್ಷಕ್ಕೂ ಮೇಲ್ಪಟ್ಟು ಪ್ರಾಕ್ಟೀಸ್ ಮಾಡ್ಯಾರೆ ಇಡೀ ರಾಜ್ಯದಲ್ಲಿ. ಅವರು ಒಬ್ಬೊಬ್ಬರು ವಕೀಲರು 1, 2, 3, 4 ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ. ಅಂದರೆ 4 ಪ್ರಕರಣಗಳು ಅದ್ಭುತವಾಗಿರ್ತಕ್ಕಂಥ ಪ್ರಕರಣ ನಡೆಸಿರ್ತಾರೆ. ಅವ್ರ ಜೀವನದ 1000 ನಡೆಸಿರ್ತಾರೆ. ಆದರೆ ಅದರ ಒಂದು 3-4 ಆದರೂ ಇಂಪಾರ್ಟೆಂಟ್ ಇರ್ತಾವೆ. ಆ 50 ವರ್ಷದ ವಕೀಲರ ಕೈ ಪಿಡಿತಂದು ಅವರು 4 ಎಂಥದ್ದು ಪ್ರಕರಣದ ಜಡ್ಜ್ಮೆಂಟ್ಗಳ ಸರಳ ಸಮಾವೇಶವನ್ನು ಬರೆದು ಒಂದು ಕೈಪಿಡಿ ಮಾಡಿ ಆನ್ಲೈನಲ್ಲಿ ಮಕ್ಕಳಿಗೆ ಯುವಕರಿರ್ತಕ್ಕಂಥ ಮತ್ತು ನಮ್ಮ ಮಕ್ಕಳ ಸಮಾನರಾಗಿರ್ತಕ್ಕಂಥ, ನಮ್ಮ ತಮ್ಮಂದಿರ ಸಮಾನರಾಗಿರ್ತಕ್ಕಂಥ ನಮ್ಮ ಯುವ ವಕೀಲರಿಗೆ ಆನ್ಲೈನ್ ಮೂಲಕ ವಾಟ್ಸಪ್ ಮೂಲಕ ಲಿಂಕ್ ಕೊಟ್ಟು ಕಳಿಸ್ಕೊಟ್ರೆ ಅವರು ಜಾಣರಾಗ್ತಾರೆ, ಕುಂತಲ್ಲೇ ನಾಲೆಜ್ ತೊಗೊಂಡು ಅವ್ರ ಜೀವನದಲ್ಲಿ ಕೇಸ್ಗಳು ಗೆಲ್ತಾರೆ, ಜನರಿಗೆ ನ್ಯಾಯ ಕೊಡಿಸ್ತಾರೆ ಅಂತಕ್ಕಂಥ ಮನೋಭಾವನೆ. ಆ ಒಂದು ಕೆಲಸ ಕೂಡ ಇವತ್ತು ಆಗಬೇಕಾಗಿದೆ. ಅಂಥ ಕನಸು ಕೂಡ ನನ್ನ ಕನಸು ಆಗಿದೆ ಅಂತಕ್ಕಂಥದ್ದನ್ನು ಮತ್ತು ವಿಶೇಷವಾಗಿ ನಮ್ಮ ನೋಟ್ರಿ
ನೋಟ್ರಿ ಪಬ್ಲಿಕ್ದವ್ರು ನಾನು ನೋಡಿದ್ದೀನಿ, ಇಡೀ ರಾಜ್ಯದಲ್ಲಿ ಪಾಪ ಗಿಡದ ಕೆಳಗೋ ಅಲ್ಲೋ ಇಲ್ಲೋ ಕೂತು ನೋಟ್ರಿ ಮಾಡ್ತಾ ಇರೋದನ್ನು ನೋಡಿದ್ದೀನಿ. ನಾವು ನೋಟ್ರೀಸ್ ಅಂದರೆ ಆಫೀಸರ್ ಆಫ್ ದಿ ಕೋರ್ಟ್, ಪಾಪ ಅವರು ಅಡ್ವೊಕೇಟ್ ಆಗಿರ್ತಾರೆ, ಆಮೇಲೆ ನೋಟ್ರಿ ಆಗಿರ್ತಾರೆ, ಗ್ರೀನ್ ಇಂಕ್ಲಿ ಸಹಿ ಮಾಡ್ತಾರೆ, ಒಂಥರ ಡೆಸಿಗ್ನೇಟೆಡ್ ಆಫೀಸರ್ ಇದ್ದಂಗೆ ಅವ್ರನ್ನ ಗಿಡದ ಕೆಳಗನೋ ಅಲ್ಲಿ ಕೆಳಗನೋ ಮಾಡೋದು ಎಷ್ಟು 75 ವರ್ಷ ಆಗಿದೆ ನಮ್ಮ ಸ್ವತಂತ್ರ. ಅದಕ್ಕೆ ಇದ್ರ ಅವ್ರ ಪರವಾಗಿ ಹೋರಾಟ ಮಾಡಬೇಕಾಗಿದೆ. ಹೆಂಗೆ ಹೋರಾಟ ಮಾಡಬೇಕೆಂದ್ರೆ ಆ ನೋಟ್ರಿ ಹೆಂಗೆ ನಮ್ಮ ಅಡ್ವೊಕೇಟ್ ಭವನಗಳ ಇಲ್ಲ, ಅಡ್ವೊಕೇಟ್ ಭವನ ಜೊತೆ ನೋಟ್ರಿ ಭವನಗಳು ಕೂಡ ಆಗಬೇಕು ಅಂತಕ್ಕಂಥದ್ದು ಈ ಒಂದು ವಿಶೇಷ. ಅಂದರೆ ಮುದ್ದೇಬಿಹಾಳ ಕೋರ್ಟಿನ ಈ ಸುಂದರತೆಯನ್ನು ನೋಡಿ ನಾನು ಖುಷಿ ಬರ್ತಾ ಇರ್ತೀನಿ. ನಾನು ಮುದ್ದೇಬಿಹಾಳ ಕೋರ್ಟಿಗೆ 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ವಕಾಲತ್ ಮಾಡಿ ಬರ್ತಾ ಇರ್ತೀನಿ. ಇದು ನನ್ನ ಹೋಮ್ ಬಾರ್ ಇದ್ದಂಗೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಎದುರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಏನಾಗಿದೆ ಅಂದರೆ ಅಲ್ಲಿ ನಾವು KSBCಗೆ ಹೋಗಬೇಕಾದಾಗ ಅಲ್ಲಿ ಕೂಡಲಿಕ್ಕೆ ಸ್ಥಳದ ಒಂದು ಕೊರತೆ ಇದೆ ಅಡ್ವೊಕೇಟ್ಸಿಗೆ. ಆ ಸ್ಥಳದ ಕೊರತೆ ಕೂಡ ತೆಗೆದು ಒಳ್ಳೆಯ ಸುಸಜ್ಜಿತವಾಗಿದ್ದ ಬಿಲ್ಡಿಂಗನ್ನು ಮಾಡಬೇಕಂತಕ್ಕಂಥ ನನ್ನ ಕನಸಿದೆ. ಮತ್ತು ವಿಶೇಷವಾಗಿ ದೇಶದಲ್ಲಿನೇ ಬಾರ್ ಕೌನ್ಸಿಲ್ ಮಾದರಿ ಆಗಬೇಕು, ಇಲ್ಲಿ ಅಲ್ಲ. ನಮ್ಮ ಬಾರ್ ಕೌನ್ಸಿಲಿಗೆ ಸಾಕಷ್ಟು ಹಣ ಇದೆ, ವೆಲ್ಫೇರ್ ಫಂಡ್ ತಗೊಂಡಿದ್ದಾರೆ. ಆ ವೆಲ್ಫೇರ್ ಫಂಡನ್ನು ಸರಿಯಾದ ಸದುಪಯೋಗ ಆಗಬೇಕು. ಆ ಹಿನ್ನೆಲೆಯಲ್ಲಿ ಅದು ಕೆಲಸ ಮಾಡ್ತೀವಿ. ಮತ್ತು ವಿಶೇಷವಾಗಿ ಈಗ ಚೇಂಬರ್ಗಳು ಭಾಳ ಕಡೆ ತಾಲೂಕುವಾರ ಚೇಂಬರ್ಗಳಿಲ್ಲ, ಡಿಸ್ಟಿಕ್ಗಳಲ್ಲಿ ಚೇಂಬರ್ಗಳಾಗಿವೆ, ಅಡ್ವೊಕೇಟ್ ಚೇಂಬರ್ಸ್. ಇಡೀ ತಾಲೂಕುಗಳಲ್ಲಿ ಕೂಡ ಅಡ್ವೊಕೇಟ್ ಚೇಂಬರ್ಸ್ ಆಗಬೇಕು ಅಂತಕ್ಕಂಥದ್ದು. ಮತ್ತು ನಮ್ಮ ಏನು ಸ್ಟೈಫಂಡ್ ಇದೆ ಜೂನಿಯರ್ಸಿಗೆ ಕೊಡ್ತಕ್ಕಂಥ ಸರ್ಕಾರ ಸ್ಟೈಫಂಡ್ ಭಾಳ ಕಡಿಮೆ ಇದೆ. ಆ ಸ್ಟೈಫಂಡನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಯೇ ವಕೀಲರಿಗೆ ಆನ್ಲೈನ್ ಮೂಲಕ ಪ್ರಮುಖ ಕಾಯ್ದೆಗಳ ಕುರಿತು ಟಿಪ್ಪಣಿಗಳು ಕಳಿಸೋದು. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಒಂದು ಬಂತು ಅಂದರೆ ಇವತ್ತು ಬಂತಂದರೆ ಇವತ್ತೇ ಕಳಿಸ್ಕೊಡೋದು. ಹಿಂಗೆ ಆನ್ಲೈನ್ ಲಿಂಕ್ ಬಾರ್ ಕೌನ್ಸಿಲ್ ಮಾಡಿದ್ರೆ ಇಡೀ 75,000ಕ್ಕೂ ಹೆಚ್ಚು ವೋಟರ್ಸ್ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಬಾರ್ ಕೌನ್ಸಿಲ್ ಈಗ ಸದಸ್ಯರು ಭಾಳ ಇದ್ದಾರೆ. ಬಟ್ COP ಆಗಿರ್ತಕ್ಕಂಥವ್ರು 75,000 ಚಿಲ್ಲರ್ ಇದೆ, ಅಂದರೆ ಅಷ್ಟು ಸಂಖ್ಯೆಯಲ್ಲಿದೆ. ಆ ಹಿನ್ನೆಲೆಯಲ್ಲಿ ಆ ಎಲ್ಲರನ್ನೂ ಕೂಡ ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ನನ್ನ ಕನಸಿದೆ. ವಿಶೇಷವಾಗಿ ವಕೀಲರಿಗೆ ವಿಮಾ ಯೋಜನೆ ಜಾರಿಯಾಗಬೇಕು. ವಿಮಾ ಯೋಜನೆ ಜಾರಿ ಆಗಬೇಕು. ಯಾಕಂದರೆ ಪಾಪ ಈಗೊಬ್ಬರು ಜೂನಿಯರ್ಸ್ ನಾನೇ ನೋಡಿದ್ದು, ನನ್ನ ಕ್ಲಾಸ್ಮೇಟ್ ಒಬ್ಬರು ಇದ್ದರು. ಅವರು ಪ್ರಾಕ್ಟೀಸಿಗೆ ಬಂದರು, ಓದಿ ಮುಂದೆ ಅವ್ರಿಗೆ ಏನೋ ಬ್ರೈನ್ ಟ್ಯೂಮರ್ ಆಯಿತು. ಪಾಪ ಅವರು ಸುಮಾರು ಪ್ರಾಕ್ಟೀಸ್ ಆಗಿದ್ದು ಒಂದು 3 ವರ್ಷ ಒಳಗೆ ತೀರ್ಕೊಂಡ್ರು. ಮುಂದೆ ಅವ್ರ ಮನೆಯವರು ಏನು ಮಾಡಬೇಕು? ಪಾಪ ಅವ್ರ ಮನೆಯವರಿಗೆ ಯಾವುದೇ ಆರ್ಥಿಕ ಕೊರತೆ ಇರಲಿಲ್ಲ, ಇದು ಆರ್ಥಿಕ ಸಹಕಾರ ಇರಲಿಲ್ಲ. ಈ ಸಂದರ್ಭದಲ್ಲಿ ಅಂಥ ಕುಟುಂಬಗಳನ್ನು ಸಪೋರ್ಟ್ ಮಾಡ್ತಕ್ಕಂಥ ಅಂದ್ರೆ ವಕೀಲರ ಪರಿಷತ್ ಅಂದರೆ ವಕೀಲರ ಕಲ್ಯಾಣ ಮಾಡ್ತಕ್ಕಂಥದ್ದು, ವಕೀಲರ ಕುಟುಂಬವನ್ನು ಕಾಪಾಡ್ತಕ್ಕಂಥದ್ದು. ಕಲ್ಯಾಣ ನಿಧಿಯನ್ನು ತೊಗೊಂಡಿರ್ತಾರೆ ನಾವು ರಿಜಿಸ್ಟ್ರೇಷನ್ ಮಾಡುವಾಗ, ಆ ಕಲ್ಯಾಣ ನಿಧಿಯನ್ನು ಸದುಪಯೋಗ ಆಗಬೇಕು. ನಿಜವಾಗಿ ಕೂಡ ನೊಂದ ವಕೀಲರು ಸಿಗಬೇಕು. ಅದಕ್ಕೋಸ್ಕರ ಕಲ್ಯಾಣ ನಿಧಿ ಹೆಚ್ಚಾಗಬೇಕು. ಅದಕ್ಕೋಸ್ಕರ ವಕೀಲರ ವಿಮಾ ಅಧಿನಿಯಮ ಜಾರಿಗೆ ಹೋರಾಟ ಮಾಡ್ತೀನಿ. ಯಾಕಂದರೆ ವಿಮಾ ಆ್ಯಕ್ಟಲ್ಲಿ ಹಿಂಗೆ ಅಡ್ವೊಕೇಟಿಗೆ ಮಾಡಬೇಕಂತಿಲ್ಲ, ಆದರೆ ಅಡ್ವೊಕೇಟ್ಗೋಸ್ಕರನೇ ಒಂದು ವಿಮಾ ಆ್ಯಕ್ಟ್ ಜಾರಿ ಯಾಕೆ ಆಗ್ಬಾರ್ದು? ಪಾರ್ಲಿಮೆಂಟ್ ಈಸ್ ಸುಪ್ರೀಂ, ವಿಧಾನಸೌಧ ಸುಪ್ರೀಂ ಅದ. ದೇಶದಲ್ಲಿ ಮಾದರಿ ಆಗ್ತಕ್ಕಂಥ ಒಂದು ವಿಮಾ ಆ್ಯಕ್ಟ್ ಜಾರಿ ಆಗಬೇಕು. ಅಡ್ವೊಕೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಅಂತ ಜಾರಿ ಆಗಬೇಕು. ಇಲ್ಲಾಂದರೆ ಇನ್ಶೂರೆನ್ಸ್ ಆ್ಯಕ್ಟಲ್ಲೇ ಅಡ್ವೊಕೇಟ್ಗೆ ಸ್ಪೆಷಲ್ ಗ್ರೂಪ್ ಇನ್ಶೂರೆನ್ಸ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಯಾಕಂದರೆ ಕಾರ್ಮಿಕರ ಇನ್ಶೂರೆನ್ಸ್ ಮಾಡ್ಲಿಕ್ಕೆ ಕೊಡ್ತಾರೆ, ಆ ರೀತಿ ನಮ್ಮ ವಕೀಲರಿಗೆ ಕೊಡಬೇಕು ಅಂತಕ್ಕಂಥದ್ದು ಹೋರಾಟ ಮಾಡಲಿಕ್ಕೆ ಅದನ್ನು ಕೂಡ ಒಂದು ನಂದು ಮುಖ್ಯ ಇದೆ. ಮತ್ತು ವಿಶೇಷವಾಗಿ ಆಡಳಿತದಲ್ಲಿ ಪಾರದರ್ಶಕತೆ ತರಬೇಕು. ಇತ್ತೀಚೆಗೆ ಬಾರ್ ಕೌನ್ಸಿಲ್ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ತಾವೆಲ್ಲ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೀರಿ, ನಾವು ನೋಡಿದ್ದೀವಿ. ಆ ರೀತಿ ಪಾರದರ್ಶಕತೆ ತಕ್ಕಂಥದ್ದು ಅಲ್ಲಿ ಒಬ್ಬ ಹೋರಾಟಗಾರದ ಅವಶ್ಯಕತೆ ಇದೆ. ಆ ಹೋರಾಟಗಾರನ ಎಂಥ ಹೋರಾಟಗಾರ ಇರಬೇಕಂದ್ರೆ ಯಾವುದೋ ರಾಜಕೀಯ ಒಂದು ಹೆಸರನ್ನು ಎಚ್ಚರಿಸ್ಕೊಂಡಿರ್ತಕ್ಕಂಥ ಹತ್ತದೇ ಇರತಕ್ಕಂಥ ವ್ಯಕ್ತಿ ಇರಬೇಕು. ನಾನು ಯಾವ ಪಾರ್ಟಿ ಪಕ್ಷದ ವ್ಯಕ್ತಿಯಲ್ಲ, ಬದುಕೇ ನನ್ನ ಹೋರಾಟ ಇದೆ. ಅದಕ್ಕೆ ನಾನು ಇಲ್ಲಿ ಸ್ಲೋಗನ್ ನನ್ನ ಇದರಲ್ಲೇ ಬರೆದಿನಿ, ದೇಶ ಸೇವೆಗೆ ಮುಡುಪಾಗಿರಲಿ ನಿಮ್ಮ ಜೀವನ, ಭಾರತ ಸದಾ ಆಗಿರಲಿ ಅಭಿವೃದ್ಧಿಯವನ ಅಂತಕ್ಕಂಥ ನನ್ನ ಘೋಷಣೆ ಇದೆ. ಹಾಗೆ ನಮ್ಮ ದೇಶ ಸೇವೆ ಮುಡುಪಾಗಿರಲಿ ನಮ್ಮ ಜೀವನ, ಸದಾ ಆಗಿರಲಿ ನಮ್ಮ ವಕೀಲರ ಪರಿಷತ್ತು ಸದಾ ಅಭಿವೃದ್ಧಿಯವನ ಅಂತಕ್ಕಂಥ ಒಂದು ಪಥದಲ್ಲಿ ಹೋಗಬೇಕು ಅಂತಕ್ಕಂಥ ಪಥದ ವಿನಮ್ರವಾದ ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮಾಡ್ತೇನೆ. ವಿಶೇಷವಾಗಿ ಏನಾಗಿದೆ ಅಂದರೆ ಪ್ರತಿ ವರ್ಷ ಏನಾಗಬೇಕೆಂದ್ರೆ ವಕೀಲರಿಗೆ ಪ್ರತ್ಯೇಕವಾದ ರಾಷ್ಟ್ರೀಯ ಬ್ಯಾಂಕ್ ಸ್ಥಾಪನೆ ಆಗಬೇಕು. ನೋಡಿರಿ, ವಕೀಲರು ಎಲ್ಲ ಬ್ಯಾಂಕ್ ಹೋಗಬೇಕು, ಆಫೀಸರ್ ಆಫ್ ದಿ ಕೋರ್ಟ್ ನಾವೆಲ್ಲ ನಾವು ಆಫೀಸರ್ ಆಫ್ ದಿ ಕೋರ್ಟ್ ನಮ್ಮ ಅಕೌಂಟ್ ಇರ್ತಾ ಹೋಗಿ ಬ್ಯಾಂಕಿನೊಳಗೆ ಕ್ಯೂ ಹಚ್ಚಿ ನಿಂತು ಅಲ್ಲಿ ಕ್ಯೂ ಹಚ್ಚೋದಿಲ್ಲ, ನಮ್ಮ ಕೇಸ್ ಹೋಗ್ತದೆ, ಕೋರ್ಟ್ನಾಗ ಕೇಸ್ ಇರ್ತದೆ. ಹಂಗೆ ಪ್ರತಿ ಕೋರ್ಟಿನಲ್ಲೂ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಬೇಕು, ವಕೀಲರದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗಬೇಕು. ಅದು ನ್ಯಾಷನಲ್ ಬ್ಯಾಂಕೇ ಆಗಬೇಕು. ಯಾಕೆ ನ್ಯಾಷನಲ್ ಬ್ಯಾಂಕ್ ಆಗಬೇಕಂದ್ರೆ ಈಗ ನಾವು ವಕೀಲರು ಇನ್ಶೂರೆನ್ಸ್ ಇರ್ತಾವೆ, ಡೆಪಾಸಿಟ್ ಮಾಡಿರ್ತೀವಿ, MUC ಅಮೌಂಟ್ ಡೆಪಾಸಿಟ್ ಮಾಡಿರ್ತೀವಿ, LIC ಅಮೌಂಟ್ ಡೆಪಾಸಿಟ್ ಮಾಡಿರ್ತೀವಿ, ಅಥವಾ ನಮ್ಮದೇ ಅಮೌಂಟ್ ನ್ಯಾಷನಲ್ ಬ್ಯಾಂಕ್ ಇದ್ದರೂ ಅಂದ್ರೆ ಜನರಿಗೆ ಭದ್ರತೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ಕೋರ್ಟಲ್ಲೂ ಕೂಡ ಒಂದು ರಾಷ್ಟ್ರೀಯ ಬ್ಯಾಂಕ್ ಬೇಕು ಅಂತಕ್ಕಂಥ ಅಗತ್ಯತೆ ಇದೆ. ಇವತ್ತು ಏನಾಗಿದೆ, ಅಭಿವೃದ್ಧಿ ಪಥದಲ್ಲಿದ್ದೇವೆ ನಾವು, 1947 ನಾವು 2026ನಲ್ಲಿದ್ದೇವೆ.
ಆ 26ನಾಗಿ AI ಟೆಕ್ನಾಲಜಿ ಎಷ್ಟು ಓಡ್ತದೋ ಅಷ್ಟು ನಾವೆಲ್ಲ ವಕೀಲರು ಓಡಬೇಕು, ಸೌಲಭ್ಯಗಳು ಓಡಬೇಕು. ಅಲ್ಲೇ ನಿಂತು ನೀರಾಗ್ಬಿಡು. ಮತ್ತು ಇನ್ನೊಂದು ಭಾಳ ಜನ ನಿಂತಿರ್ತಕ್ಕಂಥವ್ರು ಪದೇ 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 ಚುನಾವಣೆಗೆ ನಿಂತು ಬಾರ್ ಕೌನ್ಸಿಲಲ್ಲಿ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಹೊಸಬರಾಗಿ ಇಲ್ಲಿವರೆಗೂ ಯಾರು ಮೆಂಬರ್ ಆಗಿಲ್ಲ, ಆ ಎಲ್ಲ ಮೆಂಬರ್ ಆಗದಿರ್ತಕ್ಕ 18 ಓಟ್ ಹಾಕಲಿಕ್ಕೆ ಒಬ್ಬರಿಗೆ ಪವರ್ ಇರ್ತದೆ. ಜನರಲ್ಲಾಗಿ 18 ಓಟು, 5 ಮಂದಿ ಮಹಿಳೆಯರಿಗೆ ಓಟು. ಆ 18 ಓಟು ಇರಲ್ಲಿ ನನಗೆ ಪ್ರಥಮ ಪ್ರಾಶಸ್ತ್ಯ ಮತ ಕೊಡಬೇಕು ಅಂತಕ್ಕಂಥ ವಿನಂತಿ ಮಾಡ್ತೇನೆ. ಇನ್ನುಳಿದ ಮತಗಳು ಏನದವಲ್ಲ, ದಯವಿಟ್ಟು ಯಾರು ಹೊಸಬರಾಗಿ ನಿಂತಾರ, ಅಂದರೆ ಯಾರು ಇಲ್ಲಿವರೆಗೂ ಬಾರ್ ಕೌನ್ಸಿಲ್ ಸದಸ್ಯರಾಗಿಲ್ಲ ಅವರನ್ನು ಕೊಟ್ಟರೆ ಒಳ್ಳೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮನೋಭಾವ ನಮ್ಮದಿದೆ. ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಈ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ಈ ಭಾಗದ ಜನರು ಕೂಡ ಭಾಳಷ್ಟು ಜನರು ಆರಿಸಿ ಬರಬೇಕಾಗಿದೆ. ಅದೇ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ಹೋರಾಟ ಮಾಡ್ತಕ್ಕಂಥವ್ರು ಇದ್ದಾರೆ. ಹೋರಾಟಗಾರರನ್ನ ನಾವು ಗೌರವಿಸಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಇದೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೇವೆ. ಒಟ್ಟಾರೆಯಾಗಿ ನಾವು ಈ ಸಮಾಜದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತನ್ನು ನಿರ್ಮಾಣ ಮಾಡೋಣ. ವಕೀಲರ ಪರಿಷತ್ ಏನಿದೆ, ವಿಶೇಷವಾಗಿ ನಾವು ವಕೀಲ ಸಾಹಿತ್ಯ ಪರಿಷತ್ತನ್ನು ಕೂಡ ಒಂದು ಹುಟ್ಟಾಕಿದ್ದೀವಿ. ನಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ವಕೀಲ ಸಾಹಿತ್ಯ ಪರಿಷತ್ ಅಂತ ಒಂದು ಪರಿಷತ್ ಇದೆ. ಅದು ಕವನ, ಕತೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡತಕ್ಕಂಥ ಸಾಕಷ್ಟು ವಕೀಲರು ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರತಿಭಾನ್ವಿತರು ವಕೀಲರಿದ್ದಾರೆ. ಮತ್ತು ನಮ್ಮ ತಾಲೂಕು ಮಟ್ಟಗಳಲ್ಲಿ ಅವ್ರನ್ನ ವೇದಿಕೆ ಕಲ್ಪಿಸ್ತಕ್ಕಂಥದ್ದು ಭಾಳ ಅಗತ್ಯ ಇದೆ. ಆದರೆ ಇನ್ನೊಂದು ಆಗಬೇಕಾಗಿದೆ, ಅಡ್ವೊಕೇಟ್ ಆ್ಯಕ್ಟ್ ತಿದ್ದುಪಡಿ ಆಗಬೇಕು. ಏನಂದರೆ ವಕೀಲರು ವಕೀಲಿಕೆ ಮಾತ್ರ ಮಾಡಬೇಕು, ಬೇರೆ ಮಾಡಬಾರ್ದು ಅಂತಕ್ಕಂಥ ಒಂದು ಸೆಕ್ಷನ್ಸ್ ಇದೆ. ಅದು ತಿದ್ದುಪಡಿ ಕೂಡ ನಾನು ಹೋರಾಟ ಮಾಡಬೇಕಂತ ಮಾಡಿದ್ದೀನಿ. ಯಾಕಂದರೆ ಇವತ್ತು ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂತ ಬಂದಿದೆ. ಇವತ್ತು ಕೇಂದ್ರ ಸರ್ಕಾರದವರು ಅಗ್ರಿಕಲ್ಚರ್ ಇಂಡಸ್ಟ್ರಿ ಮಾಡಲಿಕ್ಕೆ ನಾವು ಎಲ್ಲ ಅಗ್ರಿಕಲ್ಚರ್ ವಕೀಲರಕ್ಕಿಂತ ಮೊದಲು ನಾವು ರೈತರ ಮಕ್ಕಳು, ನಮ್ಮದೆಲ್ಲ ಹೊಲಗಳಿವೆ. ಇವತ್ತು ಅಗ್ರಿಕಲ್ಚರ್ ಇಂಡಸ್ಟ್ರಿ ಮಾಡಿದ್ರೆ ಸರ್ಕಾರದ ಸಬ್ಸಿಡಿ ಬರ್ತದೆ 80%, 70%. ಈಗ ನೀವು ಒಂದೇ ವಕೀಲಿಗೆ ಅಷ್ಟೇ ಮಾಡಿರಿ ಅಂತಂದ್ರೆ ನಾನೊಬ್ಬ ಅಗ್ರಿಕಲ್ಚರ್ನ ಮೂಲ ಅಗ್ರಿಕಲ್ಚರ್ ವೃತ್ತಿಗೆ ಬೇಸ್ ವೃತ್ತಿ ಅಗ್ರಿಕಲ್ಚರ್ ವೃತ್ತಿ ಅದಕ್ಕೆ ಒಂದು ಪೆಟ್ಟು ಬೀಳ್ತದೆ. ಅದಕ್ಕೋಸ್ಕರ ಆ ಸೆಕ್ಷನ್ನಲ್ಲಿರ್ತಕ್ಕಂಥ ತೆಗೆದು ವಕೀಲಿಕೆ ಜೊತೆ ಡಿಸಿಪ್ಲಿನ್, ಅದಕ್ಕೆ ಅಂದರೆ ವಕೀಲ ವೃತ್ತಿಗೆ ವಕೀಲರ ಘನತೆಗೆ ಕುಂದಬಾರದಂತಹ ಒಂದು ಉದ್ಯೋಗನ ಮಾಡಲಿಕ್ಕೆ ಕೂಡ ಅವಕಾಶ ಕೊಡಬೇಕು. ಅದಕ್ಕೋಸ್ಕರ ಅಡ್ವೊಕೇಟ್ ಆ್ಯಕ್ಟ್ ಕೂಡ ಅಮೆಂಡ್ಮೆಂಟ್ ಆಗಬೇಕು. ನಾನು ಆರಿಸಿ ಬಂದರೆ ಖಂಡಿತವಾಗಿ ಅಡ್ವೊಕೇಟ್ ಆ್ಯಕ್ಟ್ ಅಮೆಂಡ್ ಮಾಡ್ತೀನಿ. ಇನ್ನು ಹಿಂಗೆ ಕೇಳ್ಬೋದು, ಇದೆಲ್ಲ ಮಾಡ್ತೀನಿ ಅಂದರೆ ಹಣ ಎಲ್ಲಿ ತರ್ತೀರಿ ಅಂತ ಕೇಳ್ಬೋದು. ಹಿಂಗೂ ಬರ್ತದೆ. ಇವತ್ತು CSR ಫಂಡ್ ಇದೆ. ಎಷ್ಟೋ ಸಂಘ ಸಂಸ್ಥೆಗಳು ಏನೋ ಕೆಲಸ ಮಾಡಿರ್ತಕ್ಕಂಥ ಸಂಘ ಸಂಸ್ಥೆಗಳು, ಕೆಲವು ಸಂಸ್ಥೆಗಳು CSR ಫಂಡನ್ನು ತೊಗೊಂಡು ಸ್ಕ್ಯಾಂಡಲ್ ಆಗಿ ಇವತ್ತು ಕೇಸ್ ರಾಜ್ಯದಲ್ಲಿ ನಡೀತಾ ಇರೋದು ತಾವೆಲ್ಲ ನೋಡಿದ್ರಿ ಮಾಧ್ಯಮಗಳಲ್ಲಿ. ಹೀಗೆ ಆದರೆ ನಮ್ಮದೊಂದು ಇದು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತು ಕಾನೂನಿನಿಂದ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ನಮ್ಮ ಜಿಲ್ಲಾ ನ್ಯಾಯಾಲಯಗಳಲ್ಲಿರ್ತಕ್ಕಂಥ ಜಿಲ್ಲಾ ವಕೀಲರ ಸಂಘ ಕೂಡ ಒಂದು ನೋಂದಾಯಿತ ಸಂಸ್ಥೆ ಆಗಿರ್ತದೆ. ತಾಲೂಕಾ ಸಂಸ್ಥೆ ಕೂಡ ನೋಂದಾಯಿತ ಸಂಸ್ಥೆ ಆಗಿರ್ತದೆ. ಈ ನೋಂದಾಯಿತ ಸಂಸ್ಥೆಗೆ ನೇರವಾಗಿ CSR ಫಂಡ್ ಕೊಡ್ಬೋದಲ್ಲ. ಎಷ್ಟು ಕಂಪನಿಗಳಿವೆ ಇವತ್ತು ಬೆಂಗಳೂರಲ್ಲಂತೂ ತುಂಬ ಹೋಗಿ ಬರೀ CSR ಫಂಡ್ ಕೇಳಿದರೆ ಅವರು ಕೊಡ್ತಾರೆ. ಇಲ್ಲ ನಾನು ಯಾರು ವಕೀಲರ ಸಂಘಗಳಿಗೆ ಯಾರು ಇಲ್ಲ ನಾನು ಆ CSR ಫಂಡ್ ನೇರವಾಗಿ ಅಕೌಂಟಬಿಲಿಟಿ ಮಾಡಿ ಪಾರದರ್ಶಕತೆ ಮಾಡಿದ್ರೆ ಖಂಡಿತ ಹಣಕಾಸಿನ ಕೊರತೆ ಏನು ಇಲ್ಲ ಅಂತಕ್ಕಂಥ. ಯಾಕಂದ್ರೆ ನಾವೇ ಎಷ್ಟೋ ತುಂಬ್ತೀವಿ. ಈಗ ಟಿಕೆಟ್ ಹಚ್ತೀವಿ, ಡೈಲಿ ವೆಲ್ಫೇರ್ ಫಂಡ್ ಹಚ್ತೀವಿ. ಒಬ್ಬೊಬ್ರು ಅಡ್ವೊಕೇಟ್ ಒಂದು ವಕಾಲತ್ ಹಾಕಿದರೆ 30 ರೂಪಾಯಿ ಹಚ್ತೀವಿ, ಮತ್ತು ಆಯ ಹಾಕಿದರೆ 20 ರೂಪಾಯಿ ಹಚ್ತೀವಿ. ಈಗ ವಕೀಲ ದಿನ ಕನಿಷ್ಠ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವಕೀಲರು ಕನಿಷ್ಠ ಅಂದರೆ 50 ರೂಪಾಯಿ ಟಿಕೆಟ್ ಹಚ್ತಾರೆ. ಎಷ್ಟು 75,000 ಜನ ವಕೀಲರು ಡೈಲಿ 50 ರೂಪಾಯಿ ಅಂದರೆ ಎಷ್ಟಾಯಿತು? ಅದು ರೊಕ್ಕ ಎಲ್ಲಿ ಹೋಗುತ್ತೆ? ಆ ರೊಕ್ಕ ಆ ಹಣವನ್ನು ಬಳಸಿ ಎದುರಿಗೋಸ್ಕರ ಕಲೆಕ್ಟ್ ಮಾಡ್ತೀರಾ ನೀವು? ಅಡ್ವೊಕೇಟ್ ವೆಲ್ಫೇರ್ಗೋಸ್ಕರ ಕಲೆಕ್ಟ್ ಮಾಡ್ತೀರಿ. ಅಡ್ವೊಕೇಟ್ ವೆಲ್ಫೇರ್ ಅಂದ್ರೆ ಏನು? ಬರೀ ಮೆಂಬರ್ಶಿಪ್ ಕೊಟ್ಟು ಕಾರ್ಡ್ ಕೊಡೋದಲ್ಲ. ಅಡ್ವೊಕೇಟ್ ವೆಲ್ಫೇರ್ ಅಂದರೆ ಅಡ್ವೊಕೇಟಿಗೆ ಆರಾಮ್ ತಪ್ಪಿದಾಗ ಹಣ ಕೊಡಬೇಕು. ಹೆಂಗೆ ಕೊಡಬೇಕು? ಸ್ವಲ್ಪ ಅಲ್ಲ, ಅವನಿಗೆ ಸಂಪೂರ್ಣ ಕ್ಯೂರ್ ಆಗ್ತಕ್ಕಂಥ ಅಷ್ಟು ಹಣ ಪ್ರೊವೈಡ್ ಮಾಡಬೇಕು. ಅದು ಪ್ರೊವೈಡ್ ಮಾಡೋಕ್ಕಾದ್ರೆ ಬಾರ್ ಕೌನ್ಸಿಲ್ ನಮ್ಮಂಥ ಹೋರಾಟಗಾರರಿಗೆ ಅವಕಾಶ ಸಿಗಬೇಕು. ಹೋರಾಟಗಾರ ಇದ್ದರೆ ನಾವು ಟೇಬಲನ್ನು ಗುದ್ದಿ ಮಾತಾಡ್ತೇವೆ. ಮನಸ್ಸು ಬಂದರೆ ಸರ್ಕಾರಕ್ಕೆ, ಜನರಿಗೆ ಕರೆ ಕರೆದು ಹೋರಾಟ ಮಾಡಿ ಜನರಿಗೆ ನ್ಯಾಯ ಕೊಡಲಿಕ್ಕೆ ನಾವು ಜನರ ನ್ಯಾಯಕ್ಕಾಗಿ ನಾವು ಬಡದಾಡ್ತೀವಿ ಕೋರ್ಟಲ್ಲಿ. ನಮ್ಮ ವಕೀಲರು ತಮ್ಮ ಸೌಲಭ್ಯಕ್ಕೋಸ್ಕರ ಬಡದಾಡ್ತಕ್ಕ ಪರಿಸ್ಥಿತಿ ಬಂದಿದೆಯಲ್ಲ, ಅದು ಭಾಳ ನೋವು ಅನಿಸ್ತದೆ. ಇದು ಯಾಕೆ ಬಂದಿದ್ದರೆ ನಮ್ಮಲ್ಲಿ ಆಗಿ ಹೋಗಿರ್ತಕ್ಕಂಥ ಕೆಲವರು ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕಿತ್ತೇನೋ ಅಂತಕ್ಕಂಥ ಒಂದು ಮನೋಭಾವನೆ ನನಗೆ ಬರ್ತಾಯಿದೆ. ಇಷ್ಟು ಹೇಳ್ತಾ ಒಟ್ಟಾರೆಯಾಗಿ ನಮ್ಮ ವಕೀಲರ ಏನಿದೆ ಪರಿಷತ್ತಿದೆ, ಈ ಪರಿಷತ್ ಚುನಾವಣೆಯಲ್ಲಿ ನೀವೆಲ್ಲರೂ ನಮ್ಮ ವಕೀಲರ ಏನು ಸಮೂಹ ಇದೆ, ದಯವಿಟ್ಟು ಪ್ರಾಮಾಣಿಕರಿರ್ತಕ್ಕಂಥವ್ರನ್ನು, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಯಾವುದೇ ಪಾರ್ಟಿ ಪಕ್ಷೀಯ ಸದಸ್ಯರು ಇರದೇ ಇರತಕ್ಕಂಥವ್ರು ಹೋರಾಟಗಾರನ ಆರಿಸ್ತಂದರೆ ಅದರಲ್ಲಿ ನಾನು ಕೂಡ ಒಬ್ಬನಿದ್ದೇನೆ. ಅದಕ್ಕೋಸ್ಕರ ನನ್ನನ್ನು ಕೂಡ ತಾವು ಆರಿಸಿ ತರ್ತಿರ್ತಕ್ಕಂಥ ನಂಬಿಕೆಯೊಂದಿಗೆ ಇಲ್ಲಿ ಮುದ್ದೇಬೇಳ ನ್ಯಾಯಾಲಯದಲ್ಲಿ ಬಂದು ಇಲ್ಲಿ ಮಾತಾಡ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಈ ನ್ಯಾಯಾಲಯಕ್ಕೆ ಬರ್ತೇನೆ. ನನಗೆ ಹೆಮ್ಮೆ ಅನ್ನಿಸ್ತದೆ. ನಾನು ಇಡೀ ವಿಜಯಪುರ, ಕಲಬುರಗಿ, ಬೀದರ್, ಬಾಗಲಕೋಟ್, ಹುಬ್ಬಳ್ಳಿ, ಧಾರವಾಡ ಎಲ್ಲ ಕೋರ್ಟ್ಗಳಲ್ಲಿ ಸಾಮಾನ್ಯವಾಗಿ ಒಳ್ಳೆ ನೋಟೆಡ್ ಕೇಸ್ಗಳನ್ನು ನಡೆಸಿರ್ತಕ್ಕಂಥ ಹೆಮ್ಮೆ ಕೂಡ ನನಗಿದೆ. ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ನಾನು ಬಾಲ್ಯದಿಂದ ಹೋರಾಟದಿಂದ ಬಂದಿರತಕ್ಕಂಥ ವ್ಯಕ್ತಿ. ನಾನು ಹೋರಾಟ ಅಂದರೆ ಏನು ಗೊತ್ತಿದೆ, ಫಸ್ಟ್ ನೋವು ಅಂದರೆ ಏನು ಗೊತ್ತಿದೆ ನನಗೆ.
ಒಬ್ಬ ಜನಸಾಮಾನ್ಯ ಬಡವನ ನೋವು ಏನಂತ ಗೊತ್ತಿದೆ. ಬಡ ವ್ಯಕ್ತಿ ಒಬ್ಬ ಲಾಯರ್ ಆದಾಗ ಅವನಿಗೆ ಸವಾಲುಗಳೇನಿವೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಸವಾಲುಗಳು ಅನುಭವಿಸಿದ್ದೇನೆ. ಆ ಸವಾಲುಗಳನ್ನು ಮೆಟ್ಟಿ ಮೀರಿ ನಿಂತು ಇವತ್ತು ನಾನೊಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿದ್ದೇನೆ. ಜೊತೆಗೆ ನನ್ನ ಹತ್ರ ಸಾಕಷ್ಟು ಜೂನಿಯರ್ಸ್ ಕೂಡ ಇದ್ದಾರೆ, ನಮ್ಮ ಶಿಷ್ಯಂದರಿದ್ದಾರೆ ಅಂತಕ್ಕಂಥ ಹೆಮ್ಮೆಯ ಮಾತನ್ನು ಕೂಡ ಈ ಸಂದರ್ಭ ಹೇಳದೆ ನಾನು ಇರಲಾರೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದಗಳು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.